ಆಗಸ್ಟ್ 24, 2012 ಮಾಗಡಿ. ನಮಸ್ಕಾರ, ನಾನು ರವಿಪ್ರಸಾದ್ ಮಂಡ್ಯ. ಇವತ್ತಿನ ಕ್ರೈಮ್ ಫೈಲ್ ಸಂಚಿಕೆಯಲ್ಲಿ ನಾನು ಅಪರೂಪದಲ್ಲಿ ಅಪರೂಪ ಅನ್ಸೋಂತ ಒಂದು ವಿಶೇಷವಾದ ಕಥೆ ಹೇಳ್ತೀನಿ. ಇದೊಂದು ಪ್ರೇಮ ಕಥೆ. ಪ್ರೇಮ ಕಥೆ ಅಂದ್ರೆ ಒಂದು ಹುಡುಗ ಹುಡುಗಿ ಲವ್ ಮಾಡೋದು, ಅದಕ್ಕೆ ಮನೆಯವರು ವಿರೋಧ ಮಾಡೋದು, ಇಬ್ಬರು ಮನೆ ಬಿಟ್ಟು ಓಡ್ ಹೋಗೋದು, ಎಲ್ಲ ಒಂದ್ ಕಡೆ ಮದುವೆ ಆಗೋದು, ಆಗ್ಲಿಲ್ಲ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಇದೆಲ್ಲ ಕಾಮನ್. ಆದ್ರೆ ನಾನಿವತ್ತು ನಿಮ್ಗೆ ಹೇಳ್ತಾ ಇರೋ ಕತೆ ಇಷ್ಟೇ ಅಲ್ಲ. ಇದೆಲ್ಲವನ್ನು ದಾಟಿ ನೀವು ನಂಬೋದಕ್ಕೂ ಕಷ್ಟ ಆಗುವಂತ ಒಂದು ಹಂತಕ್ಕೆ ಹೋಗುತ್ತೆ. ಇಂಥ ಒಂದು ಅಪರೂಪದ ಘಟನೆ ನಡೆದಿದ್ದು ಬೆಂಗಳೂರಿನ ಹತ್ರ ಇರೋ ಮಾಗಡಿ ಅನ್ನೋ ಊರಲ್ಲಿ. ಒಂದು ಕಾಲದಲ್ಲಿ ಕೆಂಪೇಗೌಡರು ಆಳಿದ್ದ ಈ ಮಾಗಡಿಯಲ್ಲಿ ಈಗ ಒಂದು ಪ್ರೀತಿ ಅರಳುತ್ತೆ. ಆ ಪ್ರೀತಿ ಮೇಲೆ ಎಂಥ ಕರಿನೆರಳು ಬೀಳುತ್ತೆ ನೀವೇ ನೋಡಿ. ಆರು ತಿಂಗಳ ಹಿಂದೆ ಫೆಬ್ರವರಿ 2012. ಕೆಟ್ಟೋಯ್ತು, ಕಾಲ ತುಂಬಾನೇ ಕೆಟ್ಟೋಯ್ತು. ನೆನ್ನೆ ನೇಣಾಕೊಂಡು ಸತ್ ಹೋಗಿದ್ದಾನೆ. ಅಯ್ಯೋ ದೇವ್ರೆ, ಹೌದೇನ್ರಿ? ಅವಳಿಗೆ ಯಾಕ್ರಿ ಬಂತಂತ ಕೇಳ್ಬುದ್ಧಿ? ಅವಳಿಗೆ ಕೇಳ್ಬುದ್ಧಿ ಬರೋದಾಗಿರ್ಲಿ, ನಿನಗೂ ಒಬ್ಳು ಬೆಳೆದ್ ನಿಂತಿರೋ ಹೆಣ್ಣು ಮಗಳಿದ್ದಾಳೆ, ಹುಷಾರಾಗಿರೋ. ನೋಡಿ, ನನ್ ಮಗಳು ಅಂತವಳಲ್ಲ. ನಮ್ಗೆ ಅವಮಾನ ಆಗಂತ ಕೆಲಸ ಯಾವತ್ತೂ ಮಾಡೋದಿಲ್ಲ. ನನ್ನ ಮಗಳನ್ನ ಯಾರಿಗೂ ಹೋಲ್ಸಕ್ ಹೋಗ್ಬೇಡಿ ನೀವು, ಸುಮ್ಮನೆ ಇರಿ. ನನಗೂ ಗೊತ್ತು ಕಣೆ. ನೋಡು, ನೀನ್ ಹೇಳದೆ ಅಂತ ಅವಳನ್ನ ಈ ವರ್ಷ ಕಾಲೇಜಿಗೆ ಸೇರಿಸಿದ್ದೀನಿ. ಈ ವರ್ಷದ ಪರೀಕ್ಷೆ ಮುಗಿದ ತಕ್ಷಣ ಅವಳಿಗೆ ಮದುವೆ ಮಾಡಬೇಕು. ರಾಮಣ್ಣ ಸಿಕ್ತಾಗ್ಲಿಲ್ಲ, ಯಾವಾಗ ಮದುವೆ ಇಟ್ಕೋತೀಯ ಅಂತ ಪೀಡಿಸ್ತಾ ಇದ್ದಾನೆ, ಹಠ ಹಿಡಿದಿದ್ದಾನೆ. ಅವನ ಮಗನಿಗೆ ಕೆಲಸ ಸಿಕ್ಕಿ 2 ವರ್ಷ ಆಯ್ತು. ಇನ್ನು ತಡ ಮಾಡ್ತು ಅಂತಂದ್ರೆ ಅವನು ಬೇರೆ ಎಲ್ಲಿಂದನಾದ್ರೂ ಹೆಣ್ಣು ಹುಡುಕಿ ಅವನ ಮಗನಿಗೆ ಮದುವೆ ಮಾಡ್ತಾನೆ. ಅಂತ ಹುಡುಗ ಸಿಗೋದಿಲ್ಲ ಕಣೆ ಈಗಿನ ಕಾಲದಲ್ಲಿ. ಆಯ್ತು ಬಿಡ್ರಿ, ಕಾಲೇಜಿಂದ 6 ತಿಂಗಳು ತಾನೆ. ನೀವು ರಾಮಣ್ಣನ ಹತ್ರ ಹೋಗಿ ಎಲ್ಲಿ ಯಾವಾಗ ಮದುವೆ ಇಟ್ಕೊಳ್ಳೋದು, ತಗೊಳ್ಳೋದು, ಬಿಡೋದು ಎಲ್ಲ ಮಾತಾಡ್ಕೊಂಡ್ ಬನ್ನಿ. 6 ತಿಂಗಳು 6 ದಿನ ಓಡ್ದಂಗೆ ಓಡುತ್ತೀರಿ. ಆಯ್ತು ಮಾರಾಯ್ತಿ. ನೋಡು, ನಾಳೆ ರಾಮಣ್ಣ ತಾಲೂಕ್ ಆಫೀಸ್ ಕೆಲಸ ಇದೆ ಅಂತ ಬರ್ತಾ ಇದ್ದಾನೆ. ಅವನ್ನ ನಾಳೆ ಮನೆ ಕರ್ಕೊಂಡ್ ಬರ್ತೀನಿ. ಏನಾದ್ರು ಹೆಚ್ಚುಕತ್ಲೆ ಮಾಡೋ. ಅಪ್ಪ, ಅಮ್ಮ, ನಾನು ಕಾಲೇಜ್ಗೆ ಹೋಗಿ ಬರ್ತೀನಿ. ಆಯ್ತು, ಹುಷಾರಮ್ಮ. ಏಯ್ ದೀಪಿಕಾ, ಹಾರ್ನ್ ಮಾಡ್ತಾ ಇದ್ರು, ಹಂಗೆ ಹೋಗ್ತಾ ಇದೆಯಲ್ಲ. ನಾನು ಹೋಗ್ತೀನಿ, ಜನರು ನೋಡ್ತಾರೆ. ನೀನ್ ಹೋಗಿ ಕೆಲಸ ನೋಡೋ. ಏಯ್ ದೀಪಿಕಾ, ಯಾರು ನೋಡೋದಿಲ್ಲ ಅಂತಾನೆ ನಿನ್ಗೋಸ್ಕರ ಇಷ್ಟೊತ್ತು ಕಾಯ್ತಾ ಇದ್ದಿದ್ದು. ನೋಡಿದ್ರೆ ನೋಡ್ಲಿ ಬಿಡು, ನಾನು ನೀನು ಲವ್ ಮಾಡ್ತಾ ಇದೀವಿ, ಮದುವೆನೂ ಆಗ್ತೀವಿ, ಅದ್ರಲ್ಲೇನ್ ತಪ್ಪು? ಅಶ್ವಥ, ಇದೆಲ್ಲ ನೀನ್ ಹೇಳ್ದೆ ಸುಲಭ ಅಲ್ಲ. ಇದು ನಿನಗೆ ಗೊತ್ತಿಲ್ವಾ? ಯಾಕೆ, ನಿಮ್ಮ ಅಪ್ಪ ಒಪ್ಪೋದಿಲ್ಲ ಅಂತನಾ? ನಮ್ಮಪ್ಪನೂ ಒಪ್ಪೋದಿಲ್ಲ, ನಿಮ್ಮಪ್ಪನೂ ಒಪ್ಪೋದಿಲ್ಲ. ಅದ್ ನಿನಗೆ ಗೊತ್ತಿಲ್ವಾ? ಅವ್ರು ಒಪ್ತಾರೋ ಬಿಡ್ತಾರೋ ನಂಗೆ ಗೊತ್ತಿಲ್ಲ. ನಾನಂತೂ ನಿನ್ನ ಬಿಡಲ್ಲ. ನಿನ್ ಪರೀಕ್ಷೆ ಆಯ್ತಿದ್ದಂಗೆ ನಾನು ನಿನ್ ಮದ್ವೆ ಆಯ್ತೀನಿ. ನನಗೇನೋ ನಾವ್ ಇಬ್ರು ಮದ್ವೆ ಆಗ್ತೀವಿ ಅಂತ ನಂಬಿಕೆನೇ ಇಲ್ಲ. ಏನೇ ಹಾಗಂದ್ರೆ ನಂಬಿಕೆ ಇಲ್ದೆ ನನ್ನ ಲವ್ ಮಾಡ್ದ? ನಿಜ ಹೇಳೋ, ನನ್ನಂದ್ರೆ ನಿಂಗೆ ಇಷ್ಟ ಇಲ್ವಾ? ನಿನ್ ಕಾಲೇಜ್ಗೆ ಹೋಗೋಳು, ನನ್ 7th ಫೇಲ್ ಅಂತ ಬೇಡ ಅಂತಿದ್ಯಾ? ಏ ಹೋಗೋ, ನನ್ಗೆ ನೀನ್ ಅಂದ್ರೆ ಇಷ್ಟ, ನೀನ್ ಮದ್ವೆ ಆಗ್ಬೇಕು ಅಂತಾನು ಇಷ್ಟ. ಆದ್ರೆ ಇದೆಲ್ಲ ನಡೆಯುತ್ತಾ? ಯಾಕೆ ನಡೆಯೋದಿಲ್ಲ? ನಿಂಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಏನ್ ಮಾಡ್ತೀಯೋ ನಾನು ನೋಡ್ತೀನಿ. ಮೊದ್ಲು ನಿಮ್ಮನೇಲಿ ಒಪ್ಸು, ಆಮೇಲೆ ನಮ್ಮನೆ ಮಾತು. ಅಪ್ಪನ್ ನಾನು ಒಪ್ಪಿಸ್ತೀನಿ, ನೀನ್ ರೆಡಿ ತಾನೆ? ಮೊದ್ಲು ನಿಮ್ಮ ಅಪ್ಪನ ಒಪ್ಪಿಸು. ನನಗೆ ಕಾಲೇಜಿಗೆ ಟೈಮ್ ಆಯ್ತು, ನಾ ಬರ್ತೀನಿ. ದೀಪಿಕಾ, ದೀಪಿಕಾ, ನಾನು ಇವತ್ತು ನಮ್ಮ ಮನೇಲಿ ಮಾತಾಡ್ತೀನಿ. ಈ ವಯಸ್ಸಲ್ಲಿ ಪ್ರೀತಿ ಹುಟ್ಟೋದು ಸಹಜ. ಪ್ರೀತಿ ಯಾವುದೇ ಜಾತಿ, ಮತ, ಊರು, ದೇಶ, ಭಾಷೆ ಯಾವುದನ್ನು ನೋಡೋದಿಲ್ಲ. ಇಲ್ಲಿ ಪ್ರೀತಿ ಹುಟ್ಟಿದ್ದು ಒಂದೇ ಊರಿನ ಹುಡುಗ ಹುಡುಗಿ ನಡುವೆ. ಇಬ್ಬರು ಜಾತಿ ಕೂಡ ಒಂದೇ. ಅಷ್ಟೇ ಅಲ್ಲ, ಇಬ್ರು ಸಂಬಂಧಿಕರು ಹೌದು. ಆದರೂ ಅಶ್ವಥ್ ಹಾಗೂ ದೀಪಿಕಾಗೆ ಮದುವೆ ಆಗೋದು ಅಷ್ಟೊಂದು ಸುಲಭ ಅನ್ಸೋದಿಲ್ಲ. ಅದಕ್ಕೆ ಕಾರಣ ಕುಟುಂಬ ದ್ವೇಷ. ಮಹದೇವಯ್ಯ ಹಾಗೂ ಶಿವಣ್ಣ ನಡುವೆ ಹಿಂದಿನಿಂದಲೂ ದ್ವೇಷ ಬೆಳ್ಕೊಂಡು ಬಂದಿತ್ತು. ಮಕ್ಕಳ ಪ್ರೀತಿಗೆ ಹಿರಿಯರ ದ್ವೇಷ ಮಾತ್ರ ಕಾರಣ ಅಲ್ಲ,
ಇನ್ನೊಂದು ಕುತೂಹಲಕಾರಿ ಅಂಶ ಕಾರಣವಾಗಿತ್ತು. ನೋಡ್ ಮಾದೇವಯ್ಯ, ನನ್ನ ಮಗನಿಗೆ ಕೆಲಸ ಸಿಕ್ಕಿದ್ಮೇಲೆ ಅದ್ ಎಂತೆ ಅಂತ ಸಂಬಂಧ ಬಂತು ಅಂತೀಯ. ನಾನು ಯಾವುದನ್ನು ಒಪ್ಲಿಲ್ಲ. ನಿನ್ನ ಮಗಳೇ ನಮ್ಮ ಮನೆ ಸೊಸೆ ಆಗ್ಬೇಕು. ಕೊಟ್ಟು ಮಾತು ಉಳಿಸ್ಕೋಬೇಕಲ್ಲಪ್ಪ. ಆಯ್ತು ರಾಮಣ್ಣ, ಅದಕ್ಕೂ ಮೊದಲು ಕೊಡೋದು ಬಿಡೋದ್ರ ಬಗ್ಗೆ ಸ್ವಲ್ಪ ಮಾತಾಡ್ಬಿಡೋಣ. ಎಷ್ಟೇ ಆದ್ರೂ ನೀನು ಗಂಡು ಹೆತ್ತವನು. ಹೌದಪ್ಪ, ನೀನ್ ಕೊಪ್ಪರಿಗೆ ಒಂದ್ ಕೊಡ್ತಾ ಇದೀಯ ಅಂತ ನಾನ್ ನಿನ್ ಮಗಳನ್ನ ಮನೆ ತುಂಬಿಸ್ಕೊತಾ ಇದೀನಿ ನೋಡು. ಬಂದ್ಬಿಟ್ಟ ದೊಡ್ಡದಾಗ ವರದಕ್ಷಿಣೆ ಕೊಡಕ್ಕೆ. ಹಾಗಲ್ಲ ರಾಮಣ್ಣ, ಸಂಪ್ರದಾಯ ಅಂತ ಒಂದು ಇರುತ್ತಲ್ಲ. ನನ್ನ ಹೆಣ್ಮಗಳನ್ನ ಹಾಗೆ ನಿಮ್ಮ ಮನೆಗೆ ಕಳ್ಸೋದಕ್ಕಾಗತ್ತಾ? ನನ್ನ ಅಳಿಯನಿಗೆ ಏನು ಮರ್ಯಾದೆ ಮಾಡ್ಬೇಕು ಅದನ್ನ ನಾನು ಮಾಡ್ಬೇಕಲ್ಲ. ಹೌದಪ್ಪ, ನಿನ್ನ ನಟ ನೀನ್ ಎಲ್ಲಿ ಬಿಡ್ತೀಯ? ಆಯ್ತು, ಪರೀಕ್ಷೆ ಮುಗಿದ್ಮೇಲೆ ಒಂದ್ ಒಳ್ಳೆ ಮುಹೂರ್ತ ನೋಡು. ಬೇಗ ಛತ್ರ ಬುಕ್ ಮಾಡ್ಬಿಡೋಣ. ಎಲ್ಲ ನಿನ್ ಮಗರಾಯ ಇನ್ನೂ ಬಂದಿಲ್ಲ? ಕೆಲ್ಸಕ್ಕೆ ಹೋಗಿದ್ದಾನೆ, ಬರ್ತಾನೆ ಬಿಡಿ. ಕೆಲ್ಸಕ್ಕೆ ಹೋಗಿದಾನೋ ಆ ಹುಡುಗಿಂದೆ ಹೋಗಿದಾನೋ? ಮೊದಲು ನಿನ್ನ ಮಗನಿಗೆ ಸ್ವಲ್ಪ ಬುದ್ಧಿ ಹೇಳು. ಆ ಮಹಾದೇವನಿಗೂ ನನಗೂ ಮದುವೆ ಆಗೋದಿಲ್ಲ. ನೀವು ಸುಮ್ಮನೆ ಊಟ ಮಾಡಿ, ಅವನಿಗೇನು ಅಷ್ಟು ಗೊತ್ತಾಗಲ್ವಾ? ಓ, ಬಂದ ನೋಡಿ. ಬಾರೋ ಅಶ್ವತ್ಥ, ಕುತ್ಕೊಳ್ಳೋ, ತಟ್ಟೆ ಇಕ್ತೀನಿ. ಕೈಗಾಲ್ ತೊಳ್ದಿದ್ಯಾ? ಏನೋ ನಿನ್ ಕೆಲಸ ಮುಗೀತಾ? ಆಯ್ತು. ಅಪ್ಪ, ನಾನು ಮಾಧವ ಅವ್ರ ಮಗಳನ್ನ ಇಷ್ಟಪಟ್ಟಿದ್ದೀನಿ. ನೋಡ್ದೇನೆ, ಏನ್ ಹೇಳಿದೆ ನಾನು? ಕೇಳ್ದೆ ನಿನ್ ಮಗನ ಮಾತನ್ನ? ಏನೋ ಅಶ್ವತ್ಥ, ನಿನ್ಗೇನ್ ಬುದ್ಧಿ ಇಲ್ವಾ? ಏನನ್ನ ಮಾತಾಡ್ತಾ ಇದೆಯಲ್ಲ? ನಾನು ಏನಂದೆ ಈಗ? ಒಂದ್ ಹುಡುಗಿ ಇಷ್ಟಪಟ್ಟಿದ್ದೀನಿ ಅಂದೆ, ತಪ್ಪ? ಅವಳೇ ಮದುವೆ ಆಯ್ತೀನಿ ಅಂದೆ, ಅದು ತಪ್ಪ? ನೋಡು, ಆ ಹುಡುಗಿ ನಮ್ಮ ಮನೆ ಸೊಸೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅವ್ನ್ ಕಂಡ್ರೆ ನನ್ಗೆ ಆಗೋದೇ ಇಲ್ಲ. ನನ್ನ ಸಂಬಂಧನ ಮದುವೆ ಕರ್ಕೊಂಡು ಹೋಗಿದ್ದಾನೆ ಅವನು. ನನ್ನ ಮತ್ತೆ ಹೋಗಿ ಅವ್ನ ಕಾಲು ಹಿಡಿಯೋ ತರ ಮಾಡ್ತೀಯಾ? ಅಪ್ಪ, ದೀಪಿಕಾ ಒಳ್ಳೆ ಹುಡುಗಿಯಪ್ಪ, ನಮ್ಮ ಮನೆಗೆ ಹೊಂದ್ಕೋತಾಳೆ, ಬೇಡ ಅನ್ಬೇಡ. ಈ ಸಂಬಂಧ ಕೂಡ್ ಬರೋದಿಲ್ಲ. ಆ ಹುಡುಗಿ ನಿಂಗೆ ವರ್ಷನಲ್ಲಿ ತಂಗಿ ಆಗಬೇಕು, ಗೊತ್ತಾ? ಯಾವ್ದೋ ಬಾದ್ರವಿನ ಸಂಬಂಧ ಇಟ್ಕೊಂಡು ಅಣ್ಣ ತಂಗಿ ಅಂತ ಹೇಳ್ಬೇಡಿ ನೀವು. ನೋಡು ಅಶ್ವತ್ಥ, ನೀನ್ ಬೇರೆ ಯಾವ ಹುಡುಗಿನ ಬೇಕಾದ್ರೂ ತೋರಿಸು, ನಾನು ಮದುವೆ ಮಾಡ್ತೀನಿ. ಆದ್ರೆ ಈ ಮಹಾದೇವನ ಮಗಳು ಮಾತ್ರ ಬೇಡ. ಅವ್ನ ನೆರಳು ಕೂಡ ನನ್ನ ಮೇಲೆ ಬೀಳೋದು ಬೇಡ. ನಿಮ್ಮಿಬ್ಬರ ದೇಶಕ್ಕೆ ನಮ್ಮಿಬ್ಬರನ್ನ ಕಪ್ಪ ದೂರ ಮಾಡ್ತೀಯಾ? ನನ್ಗೋಸ್ಕರ ಹೋಗಿ ಮಾತಾಡಪ್ಪ. ಹಂಗಾದ್ರೂ ನಿಮ್ ದೇಶ ಕಡಿಮೆ ಆಗ್ಲಿ. ನೋಡು, ಮತ್ತೆ ನೀನು ಅವ್ರಿಬ್ಬರಿ ಹೆಸರು ಎತ್ತದೆ ಅಷ್ಟೇ. ನೋಡು, ನೀನೋಗಿ ಮಾತಾಡ್ಲಿಲ್ಲ ಅಂದ್ರೆ ನಾನು ವಿಷ ಕೂಡ ಸತ್ತೋಗ್ತೀನಿ. ಅಶ್ವತ್ಥ, ಶಿವಣ್ಣ ತುಂಬಾ ಕೋಪಿಷ್ಟ. ಕೋಪ ಬಂದಾಗ ಏನ್ ಮಾಡೋದಕ್ಕೂ ಹಿಂದೆ ಮುಂದೆ ನೋಡೋ ಮನುಷ್ಯ ಅಲ್ಲ. ಇಂಥ ವ್ಯಕ್ತಿಗೆ ತನ್ನ ಮಗ ಶತ್ರು ಮಗಳನ್ನ ಮದುವೆ ಆಗ್ತೀನಿ ಅಂದಾಗ ಹೇಗನ್ನಿಸ್ಬೋದು? ಆದ್ರೆ ಶಿವಣ್ಣ ನಿಧಾನವಾಗಿ ಯೋಚನೆ ಮಾಡ್ತಾನೆ. ತನಗಿರೋದು ಒಬ್ಬನೇ ಮಗ. ಹುಡುಗಿನೂ ಇಷ್ಟಪಟ್ಟಿದ್ರೆ ಯಾಕೆ ಮದುವೆ ಆಗಬಾರ್ದು ಅಂತ ತನ್ನ ಸ್ವಾಭಿಮಾನನ ಬದಿಗಿಟ್ಟು ಮಹಾದೇವಯ್ಯನ ಮನೆಗೆ ಮದುವೆ ಮಾತುಕತೆಗೆ ಹೋಗ್ತಾನೆ. ಆದ್ರೆ ಅಲ್ಲಿ ನಡೆದಿದ್ದೇ ಬೇರೆ. ಏನು? ಈ ಭಿಕಾರಿಗಳ ಮನೆಗೆ ನನ್ನ ಮಗಳನ್ನು ಕೊಡ್ಬೇಕಾ? ನಾಚಿಕೆ ಆಗೋದಿಲ್ಲ ನಿಮ್ಗೆ? ರೀ, ಯಾಕ್ರಿ ಈಗ ಮಾತಾಡ್ತಾ ಇದ್ದೀರಾ? ಅವರು ನಿಮ್ ಮೇಲ್ ಕೋಪ ಮರೆತು ನಮ್ಮನೆ ಬಾಗಲವರೆಗೂ ಬಂದಿದ್ದಾರೆ. ಈ ರೀತಿ ನಮ್ಮ ಮರ್ಯಾದೆ ಕೊಡೋದು? ಓಹೋ, ಯಾವ ದೊಡ್ಡ ನಾಯಕ ಅಂತ ನಾನು ನಿಮ್ಗೆ ಮರ್ಯಾದೆ ಕೊಡಬೇಕು? ಏನ್ ಯೋಗ್ಯತೆ ಇದೆ ಅಂತ ನನ್ನ ಮಗಳನ್ನು ಕೇಳೋದಕ್ಕೆ ಇಲ್ಲಿಗೆ ಬಂದಿದ್ಯಾ? ಭಿಕ್ಷೆ ಬೇಡಕ್ಕೂ ಯೋಗ್ಯತೆ ಇಲ್ಲ ನಿಮ್ಗೆ. ಮಹಾದೇವಯ್ಯ, ಬಾಯಿಗೆ ಬಂದಂಗೆಲ್ಲ ಮಾತಾಡಬೇಡ. ನನ್ನ ಮಗ ಏನೋ ಹೇಳ್ದ ಅಂತ ಮಾನ ಮರ್ಯಾದೆ ಬಿಟ್ಟು ನಿನ್ ಮನೆ ಬಾಗಿಲವರೆಗೂ ಬಂದಿದ್ದೀನಿ. ನನ್ಗೇನು ಗತಿ ಇಲ್ಲ ಅಂತ ನಿನ್ ಹತ್ರ ಬರ್ಲಿಲ್ಲ ತಿಳ್ಕೊ. ಕಂಡಿದ್ದೀನಿ, ಮುಚ್ಕೊಳಯ್ಯ. ನಿನ್ನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಮಗನಿಗೆ ಬುದ್ಧಿ ಇಲ್ಲ ಅಂದ್ರೆ ನಿನಗೆ ಬುದ್ಧಿ ಬೇಡ? ಅವರಿಬ್ರು ವರ್ಷನಲ್ಲಿ ಅಣ್ಣ ತಂಗಿ ಆಗ್ಬೇಕು. ಈಗ ಅರ್ಥವಾಯ್ತು ನನಗೆ. ನಿನ್ನ ಪ್ಲಾನ್ ಏನು ಅಂತ ನನಗೆ ಈಗ ಅರ್ಥವಾಯ್ತು. ನಿನ್ನ ಮಗನ್ನ ಮುಂದೆ ಬಿಟ್ಟು ನನ್ನ ಆಸ್ಪಡಿದಕ್ಕೆ ಪ್ಲಾನ್ ಆಗ್ತಾ ಇದೆಯಾ ನೀನು? ಬೇಡ ಮಹದೇವಯ್ಯ, ತಲೆ ಕೆಟ್ಟು ನನ್ನ ಮನುಷ್ಯನೇ ಅಲ್ಲ. ನೋಡು, ನಮ್ ದ್ವೇಷ ಜಗಳ ಏನೇ ಇರ್ಲಿ, ಮಕ್ಕಳು ಆಸೆ ಪಟ್ಟಿದ್ದಾರೆ. ನಾವು ಎಷ್ಟು ದಿನ ಬದುಕ್ತೀವಿ? ಬದುಕು ಬಾಳ್ಬೇಕಾದವರು ಅವರು. ನನ್ನ ಮಗ ಅಷ್ಟೇ ಅಲ್ಲ, ನಿನ್ ಮಗಳು ಕೂಡ ನನ್ನ ಮಗನ ಇಷ್ಟಪಟ್ಟಿದ್ದಾಳೆ. ಏನು? ನನ್ನ ಮಗಳು ನಿನ್ನ ಮಗನ ಮೆಚ್ಕೊಂಡಿದ್ದಾಳ? ಏ ಬೆಪ್ಪೆ, ಬೀದಿಲ್ ಸಿಕ್ಕಾಗ ನಗ್ತಾ ನಾಲ್ಕು ಮಾತಾಡಿದ್ರೆ ಹೆಣ್ ಕೇಳೋದಕ್ಕೆ ಮನೆಯಲ್ಲೂ ಬಂದಿದೆಯಲ್ಲ. ನನ್ನ ಮಗಳಿಗೆ ಎಂತ ಸಂಬಂಧ ನೋಡಿದ್ದೀನಿ ಗೊತ್ತಾ? ಕಾಲೇಜ್ ಓದ್ತಾ ಇರೋ ನನ್ನ ಮಗಳಲ್ಲಿ ಕೊಟ್ಟಿಗೆ ಸಗಣಿ ಪಾಸ್ತಾ ಇರೋ ನಿನ್ನ ಮಗ ಎಲ್ಲಿ? ಬೇಡ ನನ್ನ ಮಗನೇ ಭಯ. ಹೋಗೋಣ.
ನೋಡಿ ಅವನೇನೋ ಬಾಯಿಗೆ ಬಂದಾಗ ಹೇಳ್ತಾ ಅಂತ ಅದನ್ನೆಲ್ಲ ನೀವು ಮನ್ಸು ಕಚ್ಕೋಬೇಡಿ. ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀಯ ನೀನು? ಇವೆಲ್ಲ ಬೇಕಿತ್ತ ನನಗೆ? ಆ ಮಹದೇವನ್ನ ಅಲ್ಲೇ ಕೊಲೆ ಮಾಡ್ಬಿಡೋ ಕೋಪ ಬಂದಿತ್ತು ನನಗೆ. ಇಲ್ಲ, ಅವನನ್ನು ಸುಮ್ಮನೆ ಬಿಡೋದಿಲ್ಲ. ಅಪ್ಪ ಬೇಡಪ್ಪ, ನನಗೋಸ್ಕರ ನೀವಿಬ್ರು ಹೊಡೆದಾಡೋದು ಬೇಡ. ಇಷ್ಟೊಂದು ಅವಮಾನ ಮಾಡ್ತಾರೆ ಅಂತ ನನಗೂ ಗೊತ್ತಿರಲಿಲ್ಲ. ನೋಡ್ದ್ಯಾ, ಆ ಹುಡುಗಿ ಇನ್ನೂ ಬೇಕೇನ ನಿನಗೆ? ಬೇಕೇನಾ ಹುಡುಗಿ ನಿನಗೆ? ಬೇಡಪ್ಪ. ಇದಕ್ಕೆ ಹುಡುಗ ಬುದ್ಧಿ ಅನ್ನೋದು. ಇವನಿಗಿಷ್ಟ ಅರ್ಥ ಆಗಬೇಕು ಅಂತಂದ್ರೆ ನಾನೆಷ್ಟು ಅವಮಾನ ಅನುಭವಿಸ್ಬೇಕಾಯ್ತು ನೋಡು. ಆ ಮಹದೇವಯ್ಯ ಅವನ ಮಗಳನ್ನ ಏನ್ ಅನ್ಕೊಂಡಿದ್ದಾನೆ? ಮೈಸೂರು ಮಹಾರಾಜನ ಮೊಮ್ಮಗಳು ಅನ್ಕೊಂಡಿದ್ದಾನ? ಅವಳಿಗೊಂದು ಗತಿ ಕಾಣಿಸ್ಬೇಕು. ಆಮೇಲೆ ಆ ಮಹದೇವಯ್ಯ ಅವನ ಮಗಳನ್ನ ಅದ್ಯಾವ ದೊಣೆ ನಾಯ್ಕ ಅನ್ಕೊಂಡು ಮದುವೆ ಮಾಡ್ತಾನೋ ನಾನು ನೋಡ್ತೀನಿ. ಏನಾಗಿದೆ ನಿಮ್ಗೆ? ಏನ್ ಮಾಡಕ್ ಹೊರಟಿದ್ದೀರಾ ನೀವು? ಮತ್ತೆ ಅವನ ಮಗಳನ್ನ ಮುಂದಿಟ್ಕೊಂತಾನೆ ಅವನು ನನಗೆ ಅವಮಾನ ಮಾಡಿದ್ದು. ಆ ನನ್ನ ಮಗ ಅನುಭವಿಸ್ಬೇಕು. ಆಗ ನನಗಾದ ಅವಮಾನ ಏನು ಅಂತ ಅವ್ರಿಗೆ ಅರ್ಥ ಆಗುತ್ತೆ. ಮಹದೇವಯ್ಯ, ನೋಡ್ತಾ ಇರು ಈ ಶಿವಣ್ಣ ಏನ್ ಮಾಡ್ತಾನೆ ಅಂತ. ನಾನ್ ನಿನ್ನ ಅರಮನೆ ಮದುವೆ ಮಾಡ್ಕೊಡ್ಬೇಕು ಅಂತ ಇದ್ರೆ ನೀನು ಗುಡಿಸಲು ಸೇರ್ಕೋಬೇಕು ಅಂತ ಇದೆಯಲ್ಲ. ಹೋಗಿ ಹೋಗಿ ಭಿಕಾರಿ ಶಿವಣ್ಣನ ಮಗನ ಇಷ್ಟಪಡ್ತಾ ಇದೆಯಲ್ಲ, ನಾಚಿಕೆ ಆಗೋದಿಲ್ಲ ನಿನಗೆ? ಇವಳೇನ್ರಿ ತಪ್ಪು ಮಾಡಿದ್ಲು? ಹುಡುಗ ಏನೋ ಹೇಳಿದ್ರೆ ಇವಳೇನ್ ಮಾಡ್ಬೇಕಾಗುತ್ತೆ? ಸಾಕು ಸಾಕು, ಸುಮ್ಮನಿರೋ ನೀನು. ಬೆಂಕಿ ಇಲ್ಲದೆ ಯಾವತ್ತೂ ಹೊಗೆ ಆಡೋದಿಲ್ಲ. ಇವಳು ಕುಮ್ಮ ಕೊಡದೆ ಇದ್ದಿದ್ರೆ ಅವನ ಯಾಕೆ ಇಷ್ಟು ಮುಂದುವರಿತಿದ್ದ? ನೋಡೋ, ನಾಳೆಯಿಂದ ನೀನು ಕಾಲೇಜ್ಗೆ ಹೋಗೋ ಹಾಗಿಲ್ಲ, ಮನೆ ಬಿಟ್ಟು ಎಲ್ಲೂ ಹೋಗೋ ಹಾಗಿಲ್ಲ, ಮನೆಯಲ್ಲೇ ಬಿದ್ದಿರು. ನಾನು ಅವನ ಹತ್ರ ಮಾತಾಡೋದಿಲ್ಲಪ್ಪ. ಕಾಲೇಜ್ ಹೋಗ್ಬೇಡ ಅಂತ ಮಾತ್ರ ಹೇಳ್ಬೇಡಿ. ಸಾಕು, ನಿನ್ನಿಂದಾಗಿ ಆ ಭಿಕಾರಿ ಶಿವಣ್ಣ ನನ್ನ ಮನೆ ಬಾಗಿಲಿಗೆ ಬಂದು ನೆಂಟಸ್ಥಾನ ಬೆಳೆಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಎಲ್ಲ ನಿನ್ನಿಂದಾಗಿ. ನೋಡು, ಯಾವತ್ತಿದ್ರೂ ನಿನ್ನ ಮದುವೆ ನನ್ನ ಸ್ನೇಹಿತ ರಾಮಣ್ಣನ ಮಗನ ಜೊತೆನೆ ಆಗಬೇಕು. ಇದನ್ನು ಯಾರಿಂದಲೂ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ನೀನು ಓದಿ ನಮ್ಮನ್ನು ಉದ್ಧಾರ ಮಾಡಿದ್ದು ಸಾಕು. ಮಗಳಾಗಿ ಹುಟ್ಟಿದ್ದಕ್ಕೆ ನಾವು ತೋರಿಸೋ ಗಂಡನ ಮದುವೆ ಆಗಿ ನಮ್ಮ ಮರ್ಯಾದೆ ಉಳಿಸು. ಏನೇ ದೀಪ ಇದು? ಮೊದ್ಲೇ ಅವರಿಬ್ರು ಹಾವು ಮೂಗಿಸಿ ತರ ಕಿತ್ತಾಡ್ತಾರೆ, ಈಗ ಇದು ಬೇರೆ. ಯಾರು ಯಾರನ್ನ ಕೊಂದು ಜೈಲ್ಗೆ ಹೋಗ್ತಾರೆ ನನ್ಗಂತೂ ಗೊತ್ತಿಲ್ಲ. ಇಲ್ಲಮ್ಮ, ಹಾಗೆಲ್ಲ ಆಗೋಕೆ ನಾನು ಅವಕಾಶ ಮಾಡಿಕೊಡಲ್ಲ. ದೀಪಿಕಾ ಓದಿರೋ ಹುಡುಗಿ. ಇನ್ನೂ ಸುಮ್ಮನಿದ್ರೆ ಅಶ್ವಥ್ ಜೊತೆ ಮದುವೆ ಆಗೋದು ಸಾಧ್ಯ ಇಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋತಾಳೆ. ಅಪ್ಪ ಮಹದೇವಯ್ಯನ ಹಠನೂ ಅವಳು ಗೊತ್ತು. ಹಳ್ಳಿಲಿ ದೊಡ್ಡವರಿಗೆ ಮಕ್ಕಳ ಪ್ರೀತಿಗಿಂತ ಪ್ರತಿಷ್ಠೆ ಮುಖ್ಯ ಆಗುತ್ತೆ. ಮಹದೇವಯ್ಯ ಅದಾಗ್ಲೇ ನನ್ನ ಮಗಳನ್ನ ನಿನ್ನ ಮಗನಿಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಸ್ನೇಹಿತ ರಾಮಣ್ಣನಿಗೆ ಮಾತು ಕೊಟ್ಟಿರ್ತಾನೆ. ಊರಲ್ಲಿ ಇಂಥ ಪರಿಸ್ಥಿತಿಲಿ ಒಂದೇ ಒಂದು ದಿನ ಇದ್ರೂ ಕಷ್ಟ ಆಗುತ್ತೆ ಅಂತ ದೀಪಿಕಾಗೆ ಗೊತ್ತಾಗುತ್ತೆ. ಆಗ ದೀಪಿಕಾ ಅನಿವಾರ್ಯವಾಗಿ ಒಂದು ನಿರ್ಧಾರಕ್ಕೆ ಬರ್ತಾಳೆ. ಯಾರು ನೋಡಲಿಲ್ಲ ತಾನೆ? ಇಲ್ಲ. ದೀಪಿಕಾ ಹೋಗ್ಬೇಡ ಕಡೆ. ಇದು ಈ ಪ್ರೇಮ ಕಥೆಯ ಮತ್ತೊಂದು ಹಂತ.
ದೀಪಿಕಾ ಹಾಗೂ ಅಶ್ವಥ್ ಮನೆ ಬಿಟ್ಟು ಹೋಗಿದ್ದು ಊರಲ್ಲಿ ದೊಡ್ಡ ಸುದ್ದಿನೂ ಆಗುತ್ತೆ. ಮಹದೇವಯ್ಯ ಹಾಗೂ ಶಿವಣ್ಣನ ಕುಟುಂಬದ ನಡುವೆ ದ್ವೇಷ ಮತ್ತಷ್ಟು ಹೆಚ್ಚಾಗುವಂತೆ ಮಾಡುತ್ತೆ. ಎರಡೂ ಕುಟುಂಬದವರು ಎಲ್ಲ ಕಡೆ ಹುಡುಕ್ತಾರೆ, ಎಲ್ಲೂ ಸುಳು ಸಿಗೋದಿಲ್ಲ. ಊರಲ್ಲಿ ಅವ್ರ ಬಗ್ಗೆ ಯಾರಿಗೂ ಮಾಹಿತಿ ಇರೋದಿಲ್ಲ. ಅಶ್ವಥ್ ಹಾಗೂ ದೀಪಿಕಾ ಕೆಂಗಲ್ ಅನ್ನೋ ಊರಿಗೆ ಹೋಗಿ ಮದುವೆ ಆಗ್ತಾರೆ. ಈ ಕಥೆಯ ನಿಜವಾದ ಟರ್ನಿಂಗ್ ಪಾಯಿಂಟ್ ಇರೋದು ಇದಾದ ನಂತರ. ಮುಂದೇನ್ ಮಾಡೋದು? ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ ಕಣೋ. ನಾವೇನು ತಪ್ಪು ಮಾಡಿಲ್ಲ ಅಂತೀಯಾ? ಮದುವೆ ಆಯ್ತಲ್ಲ, ಇನ್ನು ನಮ್ಮಿಬ್ಬರನ್ನು ಬೇರೆ ಮಾಡೋಕ್ಕಾಗಲ್ಲ. ಇನ್ನು ನಿಮ್ಮಪ್ಪ ಬೇರೆ ಹುಡುಗ ನೋಡಿ ಮದುವೆ ಮಾಡ್ತೀನಿ ಅಂತಲೂ ಹೇಳಲ್ಲ. ಅದ್ ಸರಿ, ನಾವಿಬ್ರು ಈಗ ಊರೊಳಗೆ ಹೋದ್ರೆ ನಮ್ಮನ್ ಕೊಂದೇ ಬಿಡ್ತಾರೆ. ನಾವೀಗ ಎಲ್ಲಿಗೆ ಹೋಗೋದು? ಯಾಕೆ ಅಷ್ಟೊಂದು ಎದುರ್ತೀಯ ದೀಪಿಕಾ? ನಮ್ಮ ಅಪ್ಪನ ಫ್ರೆಂಡು ಶಿವಲಿಂಗಪ್ಪ ಅಂತ ಒಬ್ಬರಿದ್ದಾರೆ. ಅವರು ಮಾಜಿ ಪಂಚಾಯತಿ ಅಧ್ಯಕ್ಷರು. ಅವ್ರಿಗೆ ನನ್ನ ಕಂಡ್ರೆ ಇಷ್ಟ. ಅವ್ರನ್ನೇ ಹೋಗಿ ಹೆಲ್ಪ್ ಕೇಳೋಣ, ಏನಾದ್ರು ದಾರಿ ತೋರಿಸ್ತಾರೆ. ಏನು ತೊಂದರೆ ಆಗಲ್ಲ ಅಂತೀಯಾ? ನಾನಿರೋವರೆಗೂ ನಿಂಗೇನು ತೊಂದರೆ ಆಗಲ್ಲ. ನನಗೇನು ಗೊತ್ತಿತ್ತು ರಮಣ್ಣ ಹಿಂಗೆಲ್ಲ ಆಗುತ್ತೆ ಅಂತ? ಎಲ್ಲ ಗೊತ್ತಿದ್ದು ವಿಷಯ ಮುಚ್ಚಿಟ್ಟು ನಡ್ತ ಕೆಟ್ಟ ಹುಡುಗಿನ ನನ್ನ ಮಗನಿಗೆ ಕೊಡ್ಬೇಕು ಅಂತಿದ್ಯಲ್ಲ, ಈಗ ಮೋಸ ಮಾಡ್ಬೋದೇನ ನೀನು? ಅಣ್ಣಯ್ಯ, ಅದು ಹಾಗಲ್ಲ. ನೀನ್ ಸುಮ್ನಿರಮ್ಮ. ತಂದೆ ತಾಯಿ ಯಾವ್ದಾರು ಮಕ್ಳ ಮೇಲೆ ನಿಗಾ ಇಟ್ಟಿರ್ಬೇಕು. ಯಾರು ದಿಢೀರಂತ ಓಡೋಗೋದಿಲ್ಲ. ಎಷ್ಟು ದಿವಸದಿಂದ ನಡೀತಿತ್ತು ಈ ಕಳ್ವೆ. ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನಿಮ್ಮಂತ ಮುಟ್ಟಾಡ್ರಿ ಯಾರು ಇಲ್ಲ. ಸದ್ಯ ಮದುವೆಗೆ ಮುಂಚೆನೆ ಓಡೋದ್ಲು. ನನ್ನ ಮಗನಿಗೆ ಮದುವೆ ಆದ್ಮೇಲೆ ಓಡೋಗಿದ್ರೆ ನಾನ್ ನೇಣು ಹಾಕೋಬೇಕಾಗಿತ್ತು. ನೀನ್ ಅದ್ ಹೇಗ್ ಬದುಕಿದ್ಯೋ. ನಮಸ್ಕಾರ ಕಣಪ್ಪ, ನಿನಗೂ ನಿನ್ನ ಮಗಳಿಗೂ ಒಂದ್ ದೊಡ್ಡ ನಮಸ್ಕಾರ. ಬರ್ತೀನಿ. ಯಾಕೆ ಮಾಡ್ತಾ ಇದ್ದೀರಾ? ನಮ್ ಜೊತೆ ಏನು? ಹೀಗೆ ಹೆತ್ತವ್ರನ್ನ ಎದುರು ಹಾಕೊಂಡು ಪ್ರೀತಿಸೋರ್ಗೆ ಇರೋ ಧೈರ್ಯ ಅಂದ್ರೆ ಹೇಗಾದ್ರೂ ಮಾಡಿ ಮದುವೆ ಆದ್ಮೇಲೆ ಅವ್ರೇನೂ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ಅನ್ನೋದು. ಆಗ್ಲೂ ಕೋಪ ಹೋಗಿಲ್ಲ ಅಂದ್ರೆ ಮಗು ಆದ್ಮೇಲಾದ್ರೂ ಎಲ್ಲರೂ ಒಪ್ಕೋತಾರೆ ಅನ್ನೋದು. ದೀಪಿಕಾ ಹಾಗೂ ಅಶ್ವಥ್ ಇದನ್ನೇ ಯೋಚನೆ ಮಾಡ್ತಾರೆ. ಅಂತೂ ಇಬ್ರು ಧೈರ್ಯ ಮಾಡಿ ಅಪ್ಪ ಅಮ್ಮನ ಎದುರಾಕೊಂಡು ಮದುವೆ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀರಾ. ಈಗೇನ್ ಮಾಡೋದು ಶಿವಲಿಂಗಣ್ಣ? ನಿಮ್ನೆ ನಂಬ್ಕೊಂಡ್ ಬಂದ್ಬಿಟ್ಟಿದೀವಿ, ಏನಾದ್ರು ಮಾಡಿ. ಅಲ್ಲ ಕಣ, ನಿಮ್ಮ ಅಪ್ಪನ ಕೋಪದ ಬಗ್ಗೆ ನಿನಗ್ ಗೊತ್ತಿಲ್ವಾ? ನಾನೇನಾದ್ರೂ ಈಗ ನಿನ್ ಜೊತೆ ಇದ್ದೀನಿ ಅಂತ ಗೊತ್ತಾದ್ರೆ ನನ್ನೂ ಬಿಡೋದಿಲ್ಲ ಅವನು. ಕೋಪ ಬಂದ್ರೆ ಅಂತ ಹುಚ್ಚ ಅವನು. ಆದ್ರೂ ಅವ್ರು ನಿಮ್ಮ ಮಾತನ್ನ ಕೇಳ್ತಾರೆ, ನೀವೇನಾದ್ರೂ ಮಾಡ್ಬೇಕು. ನಿಮ್ಮಪ್ಪ ಒಪ್ಪಿದ್ರು ಅವಳಪ್ಪ ಒಪ್ಪೋದಿಲ್ಲಪ್ಪ. ಮೊದ್ಲೇ ಒಬ್ರು ತಲೆ ಕಂಡ್ರೆ ಒಬ್ರಿಗೆ ಆಗೋದಿಲ್ಲ. ಅದೇನೋ ನಿಜ ಅಂಕಲ್. ನಮ್ ತಂದೆ ತಾಯಿನೂ ನಮ್ಮನ್ನ ಹೊರಗಾಕಿದ್ರು. ನೀವ್ ದೊಡ್ಡವರು, ನೀವೇ ನಮ್ಗೆ ಹೆಲ್ಪ್ ಮಾಡ್ಬೇಕು. ಅದಕ್ಕೆ ನಾವು ನಿಮ್ ಹತ್ರ ಬಂದಿರೋದು. ಏನ್ ಮಾಡೋದಪ್ಪ? ಕಾಫಿ ತಗೊಳ್ಳಿ. ಬಿಟ್ಬಿಡ್ಬಾರ್ದ? ಆ ಮಕ್ಳೆಲ್ಲ ಬದುಕ್ತಾರೆ, ಮರ್ತು ಬಿಡಿ. ಈ ಊರ್ ಜನರ ಮುಂದೆ ನನಗಾಗಿರೋ ಅವಮಾನನ ನಾನು ಹೇಗೆ ಹೊರೀಲಿ? ಕೊನೆಗೂ ಆ ಮಿಟಕ್ಲಾಡಿ ನನ್ನ ಮಗನ ನನ್ನಿಂದ ದೂರನೇ ಮಾಡ್ಬಿಟ್ಲು. ಎಷ್ಟೇ ಆದ್ರೂ ಅವಳು ಆ ಕಂತ್ರಿ ಮಹದೇವಯ್ಯನ ಮಗಳು ತಾನೆ. ಅವಳ ದೇಹದಲ್ಲಿ ಅಳ್ತಾ ಇರೋ ರಕ್ತನ ಅವನದೇ ತಾನೆ. ಹಾಗಂತ ಸಾಯೋ ತನಕ ಸಾಧಿಸ್ತೀರಾ? ಹೌದು. ಈ ಶಿವಣ್ಣ ಹಠ ಸಾಧಿಸೋದಕ್ಕೆ ಸಾಯೋದಕ್ಕೂ ತಯಾರು, ಸಾಯಿಸೋದಕ್ಕೂ ತಯಾರು. ನಾನಂತೂ ಸುತಾರಾಮ್ ಈ ಮದುವೆನ ಒಪ್ಪೋದಿಲ್ಲ. ಎಲ್ಲ ಹೋಗಿ ಹಾರ ಬದಲಾಯಿಸ್ಕೊಂಡು ಬಂದ್ಬಿಟ್ರೆ ಅದನ್ನ ಮದುವೆ ಅಂತ ಒಪ್ಕೋಬೇಕಾ? ನನ್ನ ಮಗಳು ನನ್ನ ಮನೆಗೆ ಬರಲಿ, ಅಷ್ಟು ಸಾಕು. ನನಗೂ ಅಷ್ಟೇ.
ಇವಳು ಸೊಸೆಯಾಗಿ ಮನೆಗೆ ಬರೋದು ಬೇಕಾಗಿಲ್ಲ. ನನ್ನ ಮಗ ನನ್ನ ಮನೆಗೆ ಬಂದ್ರೆ ಸಾಕು. ಅಯ್ಯೋ ಅಯ್ಯೋ ಅಯ್ಯೋ, ನೀವುಗಳೇ ಈ ಥರ ಹೇಳ್ಬಿಟ್ರಿ ಹೇಗೆ? ಮಕ್ಕಳು ಇಷ್ಟಪಟ್ಟು ಮದುವೆ ಆಗಿದ್ದಾರೆ, ಜಾತಿ ಬೇರೆ ಅಲ್ಲ, ಧರ್ಮ ಬೇರೆ ಅಲ್ಲ, ಆದ್ರೂ ಮದುವೆನ ಮುರಿಯಕ್ಕಾಗತ್ತಾ? ನೋಡಪ್ಪ, ಈಗ ನೀನು ನಿನ್ ಮಗ ಸೊಸೆನ ಕರ್ಕೊಂಡು ಮನೆಗೆ ಹೋಗೋದಕ್ಕೆ ಒಪ್ಕೋತೀಯೋ ಇಲ್ವೋ? ಮಗ ಒಬ್ಬನೇ ಮನೆಗೆ ಬರೋದಾದ್ರೆ ಒಪ್ಕೋತೀನಿ. ಇದೇ ನನ್ನ ಕೊನೆ ಮಾತು. ನೀನೇನಂತೆಪ್ಪ ಮದುವಯ್ಯ? ಏನ್ ಉಳ್ಕೊಂಡೈತೆ? ಹೋಗೋ ಅವಮಾನ ಹೋಗಾಯ್ತು, ಆಗೋ ಅವಮಾನ ಹಾಗಾಯ್ತು. ಹೆತ್ತ ಕರ್ಮಕ್ಕೆ ಮಗಳು ಮನೆಗೆ ಬರ್ಲಿ. ಎತ್ತವ್ರಿಗೆ ನಾವು ಬೇಡ ಅಂದಮೇಲೆ ನಾವ್ಯಾಕಿರ್ಬೇಕು? ನಾವು ಎಲ್ಲರೂ ದೂರ ಹೋಗ್ತೀವಿ. ಊರ್ ಬಿಡುವಂತ ತಪ್ಪು ನೀವೇನಪ್ಪ ಮಾಡಿದ್ದೀರಾ? ನೀವು ಮಾಡಿರೋ ಕೆಲಸಕ್ಕೆ ಅವ್ರಿಗೆ ಬೇಜಾರಾಗಿದೆ, ಕೋಪ ಬರುತ್ತಾ ಇಲ್ವ ಹೇಳಿ? ನೋಡಿಯಪ್ಪ, ಈಗ ಕಡೆಯದಾಗಿ ನಾನು ಮಾತು ಹೇಳ್ತೀನಿ ಕೇಳಿ. ಇವ್ರಿಗೆ ನಿಮ್ಮನೇಲಿರೋದಕ್ಕೆ ಜಾಗ ಇಲ್ಲ ಅಂದಮೇಲೆ ಇವರಿಬ್ರು ಇದೇ ಊರಲ್ಲಿರೋದಕ್ಕೆ ನೀವು ಅನುಕೂಲ ಮಾಡ್ಕೊಡ್ಬೇಕು. ಅದು ನಿಮ್ಮಿಬ್ರು ಜವಾಬ್ದಾರಿ. ದೊಡ್ಡವರಾಗಿ ನೀವಿಬ್ರು ಇದಕ್ಕಾದ್ರೂ ಒಪ್ಕೊಡ್ರಪ್ಪ. ಅಬ್ಬಾ, ಅಂತೂ ನಮ್ಮೂರಲ್ಲಿ ಇರೋ ಹಾಗಾಯ್ತಲ್ಲ. ಹೇಗೋ ಅಪ್ಪ ಅಮ್ಮ ನಮ್ಮ ಕ್ಷಮಿಸಿದ್ರೆ ಸಾಕು. ಇನ್ ಸ್ವಲ್ಪ ದಿನ ಅವರು ಒಪ್ಕೊಂಡೇ ಒಪ್ಕೋತಾರೆ. ಆದ್ರೆ ನಮ್ಮಪ್ಪ ಅಮ್ಮ ಕ್ಷಮಿಸ್ತಾರೆ ಅಂತ ನಂಗೆ ನಂಬಿಕೆ ಇಲ್ಲ. ಯಾಕೆ ಹಾಗಂತ್ಯಾ? ಅಪ್ಪಂಗೆ ನಮ್ಮ ಮೇಲೆ ಕೋಪ ಎಷ್ಟು ದಿನ ಅಂತ ಇರುತ್ತೆ. ನನಗೂನು ನಮ್ಮ ಅತ್ತೆ ಮಾವನ ಮನೆಯಲ್ಲಿ ಅವ್ರ ಜೊತೆ ಸಂತೋಷವಾಗಿರ್ಬೇಕು ಅಂತ ತುಂಬಾ ಆಸೆ ಇದೆ. ಇಲ್ಲಿ ನೀನೊಬ್ಬನ ಪ್ರೀತಿ ಬಿಟ್ಟು ಮಿಕ್ಕಿದಿನೆಲ್ಲ ಮಿಸ್ ಮಾಡ್ಕೋತಾ ಇದ್ದೀನಿ ಅನಿಸ್ತಾ ಇದೆ. ಏನ್ ಮಾಡೋದು, ಈ ದೊಡ್ಡವರು ಅಂತ ಇರ್ತಾರಲ್ಲ, ನಮ್ಗಳ ಪ್ರೀತಿಗಿಂತ ಅವ್ರ ಗೌರವನೇ ಮುಖ್ಯ. ಫೋಟೋ ಕೊಡು. ಸದ್ಯ ಶಿವಲಿಂಗಣ್ಣ ಇದ್ದಿದ್ದಕ್ಕೆ ಸರಿ ಹೋಯ್ತು. ಇಲ್ದೆ ಹೋಗಿದ್ರೆ ನಮ್ ಪರಿಸ್ಥಿತಿ ಏನಾಗ್ತಿತ್ತು? ನಾನು ಹೇಳಿಲ್ವಾ? ನೀನ್ ಸುಮ್ನೆ ಹೆದರ್ಕೋತಾ ಇದ್ದೆ. ಹೆದರಿಕೆ ಆಗಲ್ವಾ ಮತ್ತೆ? ಹೆದರ್ಕೊಳ್ದಿರಕ್ ನಾನೇ ನಿನ್ನ ಹುಡುಗನಾ? ನೀನೇನ್ ಹುಡುಗರಿಗಿಂತ ಕಡಿಮೆನಾ? ಓಡಾಗನಂತ ಪ್ಲಾನ್ ಮಾಡಿದವ್ರು ಯಾರು? ನೀನೇ ತಾನೆ? ಬಿಡೋ. ಇಲ್ದೆ ಹೋಗಿದ್ರೆ ನಮ್ಮ ಅಪ್ಪ ನನ್ನ ಇನ್ಯಾರಿಗೋ ಕೊಟ್ಟು ಮದ್ವೆ ಮಾಡ್ತಾ ಇದ್ರು. ಆವಾಗ ನೀನ್ ಈಗ ಬಿಟ್ಟಿದ್ಯಲ್ಲ ಗಡ್ಡ, ಇದಕ್ಕಿಂತ ಜಾಸ್ತಿ ಗಡ್ಡ ಬಿಟ್ಕೊಂಡು ದೇವದಾಸ ಆಗೋಗ್ತಿದೆ ಗೊತ್ತಾ? ಹೌದಾ? ಹೇ ಬಿಡೋ, ಯಾರಾದ್ರೂ ನೋಡ್ತಾರೆ. ಬಾಗ್ಲು ಓಪನ್ ಆಗಿದೆ. ನೀನೊಂದು ಸರಿ ಸರಿ, ನಾನು ರಾಮನಗರಕ್ಕೆ ಹೋಗಿ ಮನೆ ಸಾಮಾನೆಲ್ಲ ತಗೊಂಡ್ಬರ್ತೀನಿ. ಹುಷಾರು ನೋಡ್ಕೋ. ಬರ್ಲಾ? ದೀಪಿಕಾ ಹಾಗೂ ಅಶ್ವಥ್ ಇವರಿಬ್ಬರ ಜೀವನ ಒಂದು ದಡದಿಂದ ಮತ್ತೊಂದು ದಡಕ್ಕೆ ಬಂದು ಸೇರುತ್ತೆ. ಎಲ್ಲಿ ಮುಳುಗ್ ಹೋಗುತ್ತೋ ಅನ್ಕೊಂಡಿದ್ದ ಬದುಕು ಹೇಗೋ ದಡ ಸೇರ್ತಲ್ಲ ಅನ್ನೋ ಸಮಾಧಾನ. ಅದು ಕೂಡ ಇವರಿಬ್ರು ಹುಟ್ಟಿ ಬೆಳೆದ ಊರಲ್ಲೇ ಬದುಕೋ ಅವಕಾಶ ಸಿಗ್ತಲ್ಲ ಅಂತ ಇಬ್ರು ಖುಷಿ ಪಡ್ತಾರೆ. ಆದ್ರೆ ಅಪರಾಧ ಲೋಕದಲ್ಲಿ ಈ ಖುಷಿ ನಿಷಿದ್ಧ. ಅಲ್ಲಿನ ಮನಸ್ಸುಗಳು ಈ ಖುಷಿ, ನೆಮ್ಮದಿ, ಶಾಂತಿ ಇದ್ಯಾವುದನ್ನು ಸಹಿಸೋದಿಲ್ಲ. ಅಲ್ಲಿ ಇರಬೇಕು, ದುಃಖ ಇರಬೇಕು ಅಂತ ಬಯಸೋ ಮನಸ್ಸುಗಳಿಗೆ ಬಲಿಯಾಗಿದ್ದು ಮಾತ್ರ ಈ ಮುಗ್ಧ ಪ್ರೀತಿ. ಆಗಸ್ಟ್ 24, 2012. ಬನ್ನಿ ಮಾವ. ಮಾವ? ಯಾವ ಮಾವ? ನೀನು ನನ್ನ ಮಾವಾಗಿವ ಅಂತ ಕರಿಬೇಡ. ಒಳಗ್ ಬನ್ನಿ. ಹೇಳಿಲ್ವಾ ನಿನಗೆ ಮಾವ ಅನ್ಬೇಡ ಅಂತ? ಕುತ್ಕೊಳ್ಳಿ. ಕಾಫಿ ತಗೋತೀರಾ? ನಾನು ಉಪಚಾರ ಮಾಡಿಸ್ಕೊಳಕ್ ಬಂದಿಲ್ಲ ಇಲ್ಲಿ. ಎಲ್ಲವನು? ರಾಮನಗರಕ್ಕೆ ಹೋಗಿದ್ದಾರೆ. ಓಹೋ, ಚೆನ್ನಾಗಿದೆ. ಯಾರನ್ನೋ ಬೇಡೋದಕ್ಕೆ ಹೋಗಿರ್ಬೇಕು. ಇವೆಲ್ಲ ಬೇಕಿತ್ತ ನಿಮ್ಗೆ? ನಮ್ಮಿಂದ ತಪ್ಪಾಗಿದ್ರೆ ಕ್ಷಮಿಸಿ. ದಯವಿಟ್ಟು ನಮ್ಮನ್ನು ದೂರ ಮಾಡಬೇಡಿ ಮಾವ. ಏನು? ನಿನ್ನನ್ನು ದೂರ ಮಾಡಬಾರ್ದಾ? ನನ್ನ ಮಗನ್ನೇ ನನ್ನಿಂದ ದೂರ ಮಾಡಿದೆ ನೀನು. ನಿನ್ನಿಂದ ನಮ್ಮ ಮನೆ ಹೊಡಿತು. ಒಂದೇ ಊರಿನಲ್ಲಿ ಅಪ್ಪ ಮಗ ಬೇರೆ ಬೇರೆ ಮನೆಯಲ್ಲಿ ವಾಸ ಮಾಡೋಂಗಾಯ್ತು. ನಿನ್ನನ್ನು ದೂರ ಮಾಡಬಾರ್ದಾ? ಸುಮ್ಮನೆ ಬಿಟ್ಬಿಡ್ಬೇಕಾ? ಹೇಳು.
ಅಪ್ಪ ಅಮ್ಮ ದೀಪಿಕಾ ಬಂದ್ಲಾ? ಇಲ್ವಲ್ಲೋ, ಯಾಕೋ ಮನೇಲಿಲ್ವೇನಾ? ಇಲ್ಲಮ್ಮ, ಅವ್ರ ಅಪ್ಪನ ಮನೆಗೆ ಹೋಗಿರ್ಬೇಕು ನೋಡು. ನನ್ಗೆ ಹೇಳ್ದೆ ಅವ್ರ ಅಪ್ಪನ ಮನೆಗೆ ಹೆಂಗ್ ಹೋಗ್ತಾಳೆ ಇವಳು? ದೀಪಿಕಾ 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 ಈ ಪಾಪಿಗಳೇ, ಈ ಅಪ್ಪ ಮಕ್ಳು ಇಬ್ರು ಸೇರ್ಕೊಂಡು ನನ್ನ ಮಗಳನ್ನ ಸಾಯಿಸ್ಬಿಟ್ರ ಸ್ವಾಮಿ, ಸಾಯಿಸ್ಬಿಟ್ರು ನನ್ನ ಮಗಳನ್ನ ಬಿಡ್ಬೇಡಿ ಸ್ವಾಮಿ, ಇವ್ರು ಮಾತ್ರ ಸುಮ್ಮನೆ ಬಿಡಬೇಡಿ, ಇವ್ರು ಮಾತ್ರ ಸುಮ್ಮನೆ ಬಿಡಬೇಡಿ, ಇವ್ರು ಮಾತ್ರ ಸುಮ್ಮನೆ ಬಿಡಬೇಡಿ. ಆಗಸ್ಟ್ 26, 2012 ಮಾಗಡಿ ಪೊಲೀಸ್ ಠಾಣೆ. ದೀಪಿಕಾ ಸಾಯಕ್ಕಿಂತ ಮುಂಚೆ ನೀವು ಅವ್ರ ಮನೆಗೆ ಹೋಗಿದ್ದೀರಾ, ಅದ್ ನಾನು ನೋಡ್ದೋರಿದ್ದಾರೆ. ಹೌದು, ನಾನು ಆ ಮನೆಗೆ ಹೋಗಿದ್ದಿದ್ದು ನಿಜ. ಅವಳು ನನ್ನಿಂದ ನನ್ನ ಮಗನ ದೂರ ಮಾಡಿದ್ದಕ್ಕೆ ನಾನು ಅವಳಿಗೆ ಬೈದದ್ದು ನಿಜ. ಆದ್ರೆ ಈ ಕೊಲೆ ನಾ ಮಾಡಲಿಲ್ಲ ಸರ್. ದೀಪಿಕಾ ಮೇಲೆ ನಿಮಗೆ ದ್ವೇಷ ಇದೆ ಅಂತ ಅವ್ರ ತಂದೆ ಇಲ್ಲಿಗೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದು ಅಲ್ಲದೆ ದೀಪಿಕಾ ಒಬ್ಬಳೇ ಮನೇಲಿದ್ದಾಗ ನೀವು ಅವ್ರ ಮನೆಗೆ ಹೋಗಿದ್ದೀರಾ. ಇದಕ್ಕಿಂತ ಸಾಕ್ಷಿ ಆಧಾರಗಳು ಬೇಕಾ ಶಿವಣ್ಣ? ಈಗ್ಲಾದ್ರೂ ಸತ್ಯ ಒಪ್ಕೊಳ್ಳಿ, ಸುಳ್ಳು ಹೇಳಬೇಡಿ. ಸರ್, ನಮ್ಮಪ್ಪ ಈ ಕೊಲೆ ಮಾಡಿಲ್ಲ ಸರ್. ಅದ್ ನಿನಗೆ ಹೇಗೆ ಗೊತ್ತು? ನಿಮ್ಮಪ್ಪ ಅಂತ ಬಚಾವ್ ಮಾಡಕ್ ಬಂದಿದೀಯಾ? ನೆನ್ನೆ ತನಕ ಅವಳು ನಿನಗೆ ಮುಖ್ಯ ಆಗಿದ್ಲು, ಇವತ್ತು ನಿಮ್ಮಪ್ಪ ಮುಖ್ಯ ಆಗಿದಾರ? ಸರ್, ಇಬ್ರು ಮುಖ್ಯನೇ ಸರ್, ಆದ್ರೆ ನಾನು ಹೇಳ್ತಾ ಇರೋದು ಸತ್ಯ ಸರ್. ಈ ಕೊಲೆ ನಮ್ಮಪ್ಪ ಮಾಡಿಲ್ಲ. ನೀವಪ್ಪ ಈ ಕೊಲೆ ಮಾಡಿಲ್ಲ ಅಂತ ಅಷ್ಟು ಎಕ್ಸಾಕ್ಟ್ ಆಗಿ ಹೇಗೆ ಹೇಳ್ತೀರಾ? ಸರ್, ನಮ್ಮಪ್ಪ ನಮ್ಮ ಮನೆಗೆ ಬಂದು ಹೋದ್ಮೇಲೆ ದೀಪಿಕಾ ನನಗೆ ಫೋನ್ ಮಾಡಿ ಅಲ್ಲೇನು ನಡೀತು ಅನ್ನೋದನ್ನ ಹೇಳಿದ್ಲು ಸರ್. ಮಾವ, ನಾನೊಂದು ಮಾತು ಹೇಳ್ತೀನಿ. ನಿಮ್ ಸ್ವಂತ ಮಗಳೇ ಈ ರೀತಿ ತಪ್ಪು ಮಾಡಿದ್ರೆ ನೀವನ್ನ ಕ್ಷಮಿಸ್ತಿರ್ಲಿಲ್ವಾ? ಮಕ್ಕಳು ತಪ್ಪು ಮಾಡೋದೇ ಇಲ್ವಾ ಮಾವ? ನಾನು ನಿನ್ ಸ್ವಂತ ಮಗಳು ಅಂತ ತಿಳ್ಕೊಂಡು ನಿನ್ ಮಡ್ಲಿಗೆ ಹಾಕೊಳ್ಳಿ, ನಿಮ್ ಕಾಲಿಗೆ ಬೀಳ್ತೀವಿ ಮಾವ. ನಮ್ಮಪ್ಪ ಮಾಡಿದ ತಪ್ಪಿಗೆ ನಮ್ಗೆ ಯಾಕೆ ಶಿಕ್ಷೆ ಕೊಡ್ತಾ ಇದ್ದೀರಾ? ಆಯ್ತಾಯ್ತು, ಹೇಳು. ಮನೆ ಸೊಸೆ ಕಣ್ಣೀರು ಹಾಕ್ಬಾರ್ದು. ಮಾವ, ಏನು? ಕೊನೆಗೂ ನನ್ನ ಸೊಸೆ ಅಂತ ಒಪ್ಕೊಂಡ್ರಲ್ಲ, ಅಷ್ಟು ಸಾಕು. ಆಯ್ತಾಯ್ತು, ನಿಮ್ಮ ಅಪ್ಪನ ಮೇಲಿನ ಕೋಪದಿಂದ ನಿನಗೂ ಒಂದೆರಡು ಮಾತು ಹೇಳಿರ್ಬೋದು, ಅದನ್ನೇ ಮನಸ್ಸಿನಲ್ಲಿ ಇಟ್ಕೋಬೇಡ. ಏನೋ? ನನಗೇನು ಬೇಜಾರಿಲ್ಲ ಮಾವ, ಕೊನೆಗೂ ನೀವು ನನ್ನ ಸೊಸೆ ಅಂತ ಒಪ್ಕೊಂಡ್ರಲ್ಲ, ನನ್ಗಷ್ಟು ಸಾಕು. ನೀವು ಕೂತಿರಿ, ನಾನು ಕಾಫಿ ತಗೊಂಡು ಬರ್ತೀನಿ. ಕಾಫಿ ಗೀಫಿ ಏನು ಬೇಡ, ನಾಳೆ ನಿಮ್ಮ ಅತ್ತೆನೂ ಕರ್ಕೊಂಡು ಇಲ್ಲಿಗೆ ಬರ್ತೀನಿ. ನೀವಿಬ್ಬರು ಬಂದು ನಮ್ಮ ಮನೆಯಲ್ಲೇ ಇರಿ. ಇನ್ನೂ ಒಬ್ಬ ಮಗ ಸೊಸೆ ಬೇರೆ ಮನೆಯಲ್ಲಿದ್ರೆ ಏನು ಚಂದ. ಆ ಮುಟ್ಟಾಳನ್ಗೆ ಬೈದು ಬುದ್ಧಿ ಹೇಳಂತ ಇಲ್ಲಿ ಬಂದೆ. ಅವನು ನೋಡಿದ್ರೆ ನೀನು ಒಬ್ಬಳನ್ನ ಬಿಟ್ಬಿಟ್ಟು ಊರು ಸುತ್ತಕ್ಕೆ ಹೋಗಿದ್ದಾನೆ. ನಾಳೆ ಅವನನ್ನ ಮನೆ ಮೇಲೆ ಇರೋದಕ್ಕೆ ಹೇಳು. ಏನೋ? ಸರಿ ಮಾವ. ಇಂಥ ತಂಪು ಹೊತ್ತಿನಲ್ಲಿ ನಮ್ಮ ಮನೆ ಸೊಸೆ ಕಣ್ಣೀರು ಹಾಕಬಾರ್ದು. ಒರೆಸ್ಕೋ, ನಾನೀಗ ಬರ್ತೀನಿ. ಹುಷಾರು. ಹಲೋ ಅಶ್ವಥ,
ಅವತ್ತು ದೀಪಿಕಾ ಖುಷಿಯಾಗಿದ್ರು ಸರ್. ನಾ ಅಪ್ಪಂಗೆ ಫೋನ್ ಮಾಡಿದೆ, ಅವ್ರು ಸಿಟಿಲಿದ್ರು. ಇಷ್ಟು ಸಾಕಲ್ಲ ಸರ್ ಕೊಲೆ ಮಾಡಿಲ್ಲ ಅಂತ ಹೇಳೋದಕ್ಕೆ. ರೀ ನೀವ್ಯಾಕೆ ರೀ ಸಿಟಿಗೆ ಹೋಗಿದ್ರಿ? ಸರ್, ನಮ್ಮ ಸೊಸೆಗೆ ಬಂಗಾರದ ಬಳೆ ತರಕ್ಕೆ ಅಂತ ಹೋಗಿದ್ದೆ ಸರ್. ಸೊಸೆನ ಮನೆ ತುಂಬಿಸ್ಕೊಳ್ಳುವಾಗ ಏನಾದರೂ ಕೊಡಬೇಕಲ್ಲ ಸರ್. ಸರ್ ನೋಡಿ ಸರ್, ಅದ್ರ ರೆಸೀಟ್ ಕೂಡ ಇಲ್ಲೇ ಇದೆ. ಬಳೆಗಳು ಮನೆಯಲ್ಲಿದೆ ಸರ್. ನೀವು ಹೇಳಿದ್ರೆ ಬೇಕಾದ್ರೆ ತಂದು ತೋರಿಸ್ತೀನಿ. ನೋಡ್ರಿ, ಬರೀ ಇಷ್ಟಕ್ಕೆ ನೀವು ನಿಜ ಹೇಳ್ತಾ ಇದ್ರಿ ಅಂತ ನಾವು ನಂಬೋದಕ್ಕಾಗೋದಿಲ್ಲ. ನಾವು ಹೇಳಿ ಕಳಿಸ್ದಾಗ ಬರಬೇಕು. ಎನ್ಕ್ವೈರಿ ಇರುತ್ತೆ, ಊರ್ ಬಿಟ್ಟು ಎಲ್ಲೂ ಹೋಗ್ಬಾರ್ದು. ನೋಡಿ ನೀವು ಇಲ್ಲಿಂದ. ಸರಿ ಸರ್. ಸರ್, ಅಶ್ವಥ್ ಹೇಳಿದ್ದು ಸತ್ಯ ಅನ್ಸುತ್ತೆ ಸರ್. ನೋಡಿ ಸರ್, ಆ ಹುಡುಗಿದು ಕಾರ್ಡ್ ಡೀಟೇಲ್ಸ್. ದೀಪಿಕಾ ಸಾಯಕ್ಕೂ ಮುಂಚೆ ಅವಳ ಗಂಡನ್ ಕಾಲ್ ಮಾಡಿದ್ದಾಳೆ. ಅವಳ ಗಂಡ ಅವ್ರ ತಂದೆ ಕಾಲ್ ಮಾಡಿದ್ದಾನೆ. ಅವ್ರ ತಂದೆ ಆ ಸಮಯದಲ್ಲಿ ಸಿಟಿನಲ್ಲಿದ್ರು. ಆ ಅಶ್ವಥ್ ಬಗ್ಗೆ ವಿಚಾರಿಸಿದ್ರ? ಹೇಗೆ ಹುಡುಗ ತುಂಬಾ ಒಳ್ಳೆಯವನು ಅಂತಾನೆ ಹೇಳಿದ್ರು. ಅದ್ರ ಜೊತೆಗೆ ಅವನ ಹೆಂಡತಿನ ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ದ ಅಂತಾನೂ ಹೇಳಿದ್ರು ಸರ್. ದೀಪಿಕನ್ ಸಾಯಿಸೋದ್ರಿಂದ ಬೇರೆ ಯಾರಿಗೆ ಲಾಭ ಇದೆ? ಮದ್ವೆಗಿನ್ನ ಮುಂಚೆ ಅವಳು ಯಾರನ್ನಾರು ಲವ್ ಮಾಡ್ತಿದ್ಲಾ? ಸರ್, ಅಂಥದ್ದೆಲ್ಲ ಏನೂ ಇಲ್ಲ ಸರ್. ಅವ್ರ ಕಾಲೇಜಲ್ಲಿ ಮತ್ತೆ ಅವ್ರ ಊರಲ್ಲಿ ಅವ್ರ ಫ್ರೆಂಡ್ಸ್ನೆಲ್ಲ ವಿಚಾರಿಸಿದ್ದೀನಿ. ರೀ ಅರುಣ್. ಎಸ್ ಸರ್. ಆ ಹುಡುಗ ಸಿಗರೇಟ್ ಸೇತಾನ? ಇಲ್ಲ ಸರ್, ನಾನು ಎಲ್ಲ ಕಡೆ ವಿಚಾರಿಸಿದ್ದೀನಿ. ಅವನಿಗಂತ ದುರಭ್ಯಾಸಗಳು ಯಾವುದೂ ಇಲ್ಲ. ಅವರಪ್ಪ? ಇಲ್ಲ ಸರ್, ಅವ್ರಿಗೂ ಅಂತ ಅಭ್ಯಾಸ ಯಾವುದೂ ಇಲ್ಲ. ಯಾರೋ ಹೊರಗಡೆಯಿಂದ ಬಂದು ಹೋಗಿರ್ಬೇಕು. ಹೌದು ಸರ್. ಸರ್, ಇನ್ನೊಂದು ವಿಷಯ, ಅಕ್ಕಪಕ್ಕದ ಮನೆಯವರನ್ನು ವಿಚಾರಿಸಿದಾಗ ನನಗೊಂದು ವಿಷಯ ತಿಳಿತು ಸರ್. ಎಸ್, ನೋಡಿ. ಏನಾಯ್ತು ಸರ್? ಇಲ್ಲೋಗಮ್ಮ ನಿಮ್ಮ ಯಜಮಾನ್ರು. ಯಾಕೆ ಸರ್? ಇಲ್ಲ, ತೋಟಕ್ಕೆ ಹೋಗಿದ್ದಾರೆ. ಬಂದ್ರು ನೋಡಿ ಸರ್. ಏನ್ ಸರ್, ಏನ್ ವಿಷಯ? ಮನೆಯವ್ರಿಗೂ ಬಂದಿದ್ದೀರಾ? ಬನ್ನಿ, ನಿಮ್ಮ ಜೊತೆ ಸ್ವಲ್ಪ ಮಾತಾಡೋದಿದೆ. ಸ್ಟೇಷನ್ಗೆ ಹೋಗೋಣ. ಇನ್ಸ್ಪೆಕ್ಟ್ರೆ, ಅವನೇ ತಾನೇ ಕೊಲೆ ಮಾಡಿರೋದು. ನನಗೆ ಗೊತ್ತಿತ್ತು ಆ ಶಿವಣ್ಣನೇ ಕೊಲೆ ಮಾಡಿರೋದು ಅಂತ. ಹೌದಲ್ವ ಇನ್ಸ್ಪೆಕ್ಟ್ರೆ? ಆ ಶಿವಣ್ಣನೇ ತಾನೆ? ನೋಡಿ ಇನ್ಸ್ಪೆಕ್ಟ್ರೆ, ಸುಪ್ರೀಂ ಕೋರ್ಟ್ ಹೋದ್ರು ಸರಿನೇ, ನನ್ನ ಮಗಳು ಕೊಲೆ ಮಾಡಿದ ಶಿವಣ್ಣನಿಗೆ ಗಲ್ಲು ಶಿಕ್ಷೆ ಆಗ್ಲೇಬೇಕು. ಆಗುತ್ತೆ ಬಿಡಿ ರೀ. ಅದಕ್ಕೆ ರೀ, ನಿಮ್ಮ ಮಗಳು ಕೊಲೆ ಆಗಿದ್ದ ದಿನ ನಿಮ್ಮ ಮಗಳು ಮನೆಗೆ ಹೋಗಿದ್ರಾ ನೀವು? ಅಯ್ಯೋ, ನಾನು ಯಾಕೆ ನನ್ನ ಮಗಳು ಮನೆಗೆ ಹೋಗ್ಲೆ? ನಾನು ಹೋಗಿಲ್ಲ ಸ್ವಾಮಿ. ನೋಡಿ ಮಾದೇವಯ್ಯ, ನಮ್ಗೆ ವಿಷಯ ಎಲ್ಲ ಗೊತ್ತಾಗಿದೆ. ನೀವು ಅವತ್ತು ಕೊಲೆ ಆಗಿದ್ದ ದಿನ ನಿಮ್ಮ ಮಗಳು ಮನೆಗೆ ಹೋಗಿರೋದನ್ನ ಒಂದಿಬ್ರು ನೋಡಿದ್ದಾರೆ. ಹೇಳಿ, ಏನಾಯ್ತು? ಏನೇನಾಯ್ತು ಅಂತ ನಾನು ಹೇಗೆ ಹೇಳಿ ಸ್ವಾಮಿ? ನಾನು ಅಲ್ಲಿಗೆ ಹೋಗಿದ್ರು ತಾನೆ. ನೀವು ಆ ಮನೆಗೆ ಹೋಗಿದ್ದೀರಾ, ಸಿಗರೇಟ್ನು ಸೇದಿದ್ದೀರಾ. ರೇ ಇನ್ಸ್ಪೆಕ್ಟ್ರೆ, ನೀವು ಯಾರ ಹತ್ರ ಮಾತಾಡ್ತಾ ಇದ್ದೀರಾ ಅಂತ ಗೊತ್ತಾ? ನಾನು ನೇರವಾಗಿ ಸಿಎಂ ಚೇಂಬರ್ಗೆ ಹೋಗಿ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡೋದಕ್ಕೆ ಕೆಪಾಸಿಟಿ ಇರೋ ಮನುಷ್ಯ. ಹಿಂದೆ ಮುಂದೆ ವಿಚಾರಣೆ ಮಾಡಿದೆ ನನ್ನ ಮೇಲೆ ಆರೋಪ ಹೊರಿಸ್ತಾ ಇದ್ದೀರಾ. ನನಗೆ ಗೊತ್ತು ಇದೆಲ್ಲ ಶಿವನಂದೇ ಕುತಂತ್ರ ಅಂತ. ವಾಯ್ಸ್ ರೈಸ್ ಮಾಡಿ ಮಾತಾಡ್ಬೇಡ್ರಿ. ನೀವು ಆ ಮನೆಗೆ ಹೋಗಿಲ್ಲ ಅಂತ ಅಂದ್ರೆ ಈ ಸಿಗರೇಟ್ ತುಂಡು ಹೇಗೆ ಸಿಗುತ್ತೆ? ಅದು ಹೌದು, ನನ್ನ ಮಗಳ ಮನೆಗೆ ನಾನು ಹೋಗಿದ್ದೀನಿ. ಯಾಕೆ ಹೋಗ್ಬಾರ್ದಾ? ನಂಗಿನ ಮೊದಲು ಆ ಶಿವಣ್ಣ ಹೋಗಿದ್ದಲ್ಲ, ಅವನೇ ಯಾಕೆ ಕೊಲೆ ಮಾಡಿರ್ಬಾರ್ದು? ಅಂದ್ರೆ ಶಿವಣ್ಣ ಅವರು ಆ ಮನೆಗೆ ಹೋದ್ಮೇಲೆ ನಾನು ಆ ಮನೆಗೆ ಹೋಗಿದ್ದೀನಿ ಅಂತ ನೀವು ಒಪ್ಕೊಂಡ್ರಿ. ಅಲ್ಲ ರೀ, ಶಿವಣ್ಣನೇ ಕೊಲೆ ಮಾಡಿದ್ರೆ ನಿಮಗೆ ಗೊತ್ತಾಗ್ಬೇಕಿತ್ತಲ್ಲ, ನೀವೇ ಬಂದು ನಮ್ಮ ಕಂಪ್ಲೇಂಟ್ ಕೊಡ್ಬೋದಿತ್ತು. ಅದು ನಾನು ಬಂದು ಹೋದ್ಮೇಲೆ ಮತ್ತೆ ಶಿವಣ್ಣ ಹೋಗಿರ್ಬೋದು, ಅವನೇ ಕೊಲೆ ಮಾಡಿರ್ಬೋದು. ಶಿವಣ್ಣ ನೇರವಾಗಿ ಅಲ್ಲಿಂದ ಸಿಟಿಗೆ ಹೋಗಿದ್ದಾರೆ. ಕೊಲೆ ನಡೆದ ಟೈಮಲ್ಲಿ ನೀವು ಅಲ್ಲೇ ಇದ್ರಿ ಅಂತ ಹೇಳೋದಕ್ಕೆ ಸಾಕ್ಷಿ ನನ್ನ ಹತ್ರ ಇದೆ.
ನೀವೀಗಲೂ ಕೂಡ ಸತ್ಯ ಒಪ್ಕೊಳ್ಳಿಲ್ಲ ಅಂತ ಅಂದರೆ ನಾನು ಬೇರೆ ಥರನೇ ಭಯ ಬಿಡಿಸ್ಬೇಕಾಗತ್ತೆ. ಹೌದು ಇನ್ಸ್ಪೆಕ್ಟ್ರೆ, ನನ್ನ ಮಗಳನ್ನ ನಾನೇ ಕೊಲೆ ಮಾಡಿಬಿಟ್ಟೆ. ನನ್ನ ಕೈಯಾರ ನನ್ನ ಮಗಳನ್ನ ಕೊಲೆ ಮಾಡಿಬಿಟ್ಟೆ. ಹೇಳಿ ಮದೇವಯ್ಯ, ಏನೇನು ಮಾಡಿದ್ರಿ ಅಂತ ಹೇಳಿ. ರೇ ಬರ್ಕೊಡ್ರಿ. ನಾನು ನನ್ನ ಮಗಳ ಹತ್ರ ಮಾತಾಡಬೇಕು ಅಂತ ಅವಳ ಮನೆ ಹತ್ರ ಹೋದೆ. ಆಗ ಶಿವಣ್ಣ ಮನೆಯಿಂದ ಆಚೆ ಹೋಗ್ತಾ ಇದ್ದ. ಅಪ್ಪ, ನೀವು ಬಂದ್ರಲ್ಲ, ನನ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಏನಾಯ್ತು? ಮಾವ ಬಂದಿದ್ರು ಅಪ್ಪ. ಅವ್ರು ನಮ್ಮನ್ನ ಕ್ಷಮಿಸಿದ್ದಾರೆ, ಮನೆಗ್ ಬಾ ಅಂತ ಕೂಡ ಹೇಳಿದ್ರು. ನೀನೇನಂದೆ? ಹೋಗ್ತೀನಪ್ಪ. ಇಷ್ಟು ದಿನ ನೀವೆಲ್ಲ ನಮ್ ಜೊತೆ ಇಲ್ದಿರಾನೆ ನಮಗ್ ತುಂಬಾ ಬೇಜಾರಾಗಿತ್ತು. ಈಗ ನೀವೊಬ್ರು ನಮ್ಮನ್ನ ಕ್ಷಮಿಸಿ ಮನೆ ಕರ್ಕೊಂಡು ಹೋದ್ರೆ ಸಾಕಪ್ಪ. ನಾನು ನಿನ್ನನ್ನು ಕರ್ಕೊಂಡು ಹೋಗೋದಕ್ಕೆ ಬಂದಿರೋದು. ನಡಿ, ಮನೆಗೆ ಹೋಗೋಣ. ಈಗ್ಲೇನಾ? ಅವ್ರು ಹೊರಗೆ ಹೋಗಿದ್ದಾರೆ, ನಾವ್ ನಾಳೆ ಬರ್ತೀವಿ. ಅವನು ಬರೋದು ಬೇಕಾಗಿಲ್ಲ, ನೀನು ಮನೆಗೆ ಬಂದ್ರೆ ಸಾಕು. ಅಪ್ಪ, ಏನ್ ಹೇಳ್ತಾ ಇದ್ದೀರಾ ನೀವು? ನಿನ್ನಿಂದಾಗಿ ನನಗೆ ಅವಮಾನ ಆಗಿದೆ. ಈ ಊರಲ್ಲಿ ನನ್ನ ಮರ್ಯಾದೆ ಹೋಗಿದೆ. ರಾಮಣ್ಣ ನನ್ನ ಮರ್ಯಾದೆ ಕಳೆದು ಹೋಗಿದ್ದಾನೆ. ನಿನಗೆ ನಾನು ನಿಮ್ಮಪ್ಪ ಅನ್ನೋ ಗೌರವ ಇದ್ರೆ ಈ ಮದುವೆ ಮುರ್ಕೊಂಡು ನನ್ನ ಜೊತೆ ಬಾ. ಒಂದೇ ತಿಂಗಳಲ್ಲಿ ಈ ಊರಿನ ಜನಗಳ ಮಧ್ಯೆ ಅದ್ದೂರಿಯಾಗಿ ನಿನಗೆ ಮದುವೆ ಮಾಡ್ತೀನಿ. ನನಗೀಗಾಗ್ಲೇ ಮದ್ವೆ ಆಗಿದೆ, ನನಗೆ ಗಂಡ ಇದ್ದಾನೆ. ಈಗ ನೋಡಿದ್ರೆ ಬೇರೆ ಮದ್ವೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಏನಾಗಿದೆ ನಿಮ್ಗೆ? ಅವಮಾನ ಆಗಿದೆ ನನಗೆ. ಈ ಊರಲ್ಲಿ ನನ್ನ ಮರ್ಯಾದೆ ಹೋಗಿದೆ. ಆ ಮರ್ಯಾದೆ ಮತ್ತೆ ಬರಬೇಕು ಅಂತಂದ್ರೆ ನೀನ್ ಈ ಮದುವೆನ ಮುರಿದು ಬರಲೇಬೇಕು. ಮತ್ತೆ ನಾನು ನಿನಗೊಂದು ಮದುವೆ ಮಾಡ್ಲೇಬೇಕು. ಸತ್ರು ಸರಿ, ನಾನಿದಕ್ಕೆ ಒಪ್ಪಲ್ಲ. ನನಗೇನ್ ಕಡಿಮೆ ಆಗಿದೆ? ನಾನ್ ಚೆನ್ನಾಗೇ ಇದ್ದೀನಿ. ನಮ್ಮ ಪಾಡಿಗಿರೋಕ್ ಬಿಟ್ಬಿಡಿ. ದೀಪಿಕಾ, ನನ್ನ ಮಾತು ಕೇಳು. ಈ ಜನಗಳ ಸಹವಾಸ ಬೇಡ ನಿನಗೆ. ನಾನು ಹೇಳಿದ ಹುಡುಗನ ಜೊತೆ ನೀನು ಮದುವೆ ಆಗು. ಇಲ್ಲ ಅಂತಂದ್ರೆ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ? ಏನ್ ಮಾಡ್ತೀರಾ ಅಪ್ಪ ನೀವು? ಏನ್ ಕೊಂದು ಬಿಡ್ತೀರಾ? ಅದೆಲ್ಲ ಆಗೋದಿಲ್ಲಪ್ಪ. ನಿಮ್ ಪಾಲಿಗೆ ನಿಮ್ ಮಗಳು ಸತ್ಲು ಅಂತ ತಿಳ್ಕೊಂಡ್ರು ಸರಿ. ನೀವ್ ಹೇಳ್ದಾಗ ನಾನ್ ಕೇಳಕ್ ಆಗಲ್ಲ. ದಯವಿಟ್ಟು ಇಲ್ಲಿಂದ ಆಚೆ ಹೋಗಿ. ಇನ್ಮೇಲೆ ನಾನ್ ನಿಮ್ ಮಗಳು ಅಲ್ಲ, ನೀವು ನನ್ನ ಅಪ್ಪನೂ ಅಲ್ಲ. ನೀವು ನನ್ನ ಕರೆಯೋಕೆ ಇಲ್ಲಿ ಬರ್ಬೇಕಾಗೇ ಇಲ್ಲ. ನನ್ನ ಮಾತಿಗೆ ಎದುರು ಉತ್ತರ ಕೊಡ್ತೀಯ? ನೀನು ಬದುಕಿರಬಾರ್ದು. ನೀನು ಬದುಕಿರಬಾರ್ದು. ನನ್ನ ಮಾನ ಮರ್ಯಾದೆ ಎಲ್ಲ ಹಾಳಾಗ್ಬಿಟ್ಟೆ. ನನ್ನ ಸ್ನೇಹಿತರ ರಾಮಣ್ಣ ನನ್ನ ಸಾಯಿ ಅಂತ ಹೇಳೋದು ಅಂತ ನಂಬಿಸ್ತಿರ ಹಾಳು ಮಾಡಿದಲ್ಲಿ. ಅಲ್ಲ ರೀ, ನಿಮ್ಮಂತವ್ರು ಈಗ ಮಾನ ಮರ್ಯಾದೆ ಅಂತ ಸ್ವಂತ ಮಗಳನ್ನೇ ಕೊಲೆ ಮಾಡಿದ್ರೆ ಹೇಗ್ರಿ? ಅಲ್ಲ, ಅವಳು ಕೊಲೆ ಮಾಡೋ ತಪ್ಪೇನ್ರಿ ಮಾಡಿದ್ಲು? ಹಾ, ಅವಳು ಒಂದು ಹುಡುಗನ ಪ್ರೀತಿ ಮಾಡಿದ್ಲು, ಆ ಹುಡುಗನ್ನೇ ಮದುವೆ ಮಾಡ್ಕೊಂಡ್ಲು. ಅತ್ತಪ್ಪ ಹೇಳ್ರಿ. ನಿಮ್ಗೆಲ್ಲ ಯಾವಾಗ ಬುದ್ಧಿ ಬರುತ್ತೋ ನೀವು ಮಾಡಿದ್ದನ್ನ ನೀವು ಅನುಭವಿಸ್ತೀರಷ್ಟೇ. ಅರುಣ್ ಕುಮಾರ್, ನೀವು ಕರ್ಕೊಂಡೋಗ್ರಿ. ಎಂಥ ದುರಂತ ನೋಡಿ. ಇವ್ರಿಗೆ ಮರ್ಯಾದೆಗಿಂತ ಯಾವುದೂ ಮುಖ್ಯ ಅಲ್ಲ. ಮಾನ ಮರ್ಯಾದೆಗೆ ಅಂಜಬೇಕು ನಿಜ, ಆದರೆ ಇವರು ತಮ್ಮ ಪ್ರತಿಷ್ಠೆನೆ ಮರ್ಯಾದೆ ಅಂತ ಅನ್ಕೋತಾರೆ. ಅದಕ್ಕೋಸ್ಕರ ಏನ್ ಬೇಕಾದರೂ ಮಾಡ್ತಾರೆ. ಊರಲ್ಲಿ ತನಗೆ ಅವಮಾನ ಆಯಿತು ಅನ್ನೋ ಒಂದೇ ಕಾರಣಕ್ಕೆ ಸ್ವಂತ ಮಗಳನ್ನ ಬಲಿ ಕೊಡ್ತಾರೆ. ಕೊನೆಗೆ ಇವ್ರಿಗೆ ಸಿಗೋ ಮರ್ಯಾದೆ ಆದರೂ ಏನು? ಕೊಲೆಗಾರ ಅನ್ನೋ ಪಟ್ಟ, ಅದು ಸ್ವಂತ ಮಗಳನ್ನೇ ಕೊಂದ ಪಾಪಿ ತಂದೆ ಅನ್ನೋ ಪಟ್ಟ. ಇದಕ್ಕೋಸ್ಕರ ಈ ಕೆಲಸ ಮಾಡ್ಬೇಕಿತ್ತ? ಇವರು ಮರ್ಯಾದಸ್ಥರೋ ಪಾಪಿಗಳು ಅನ್ನೋದು ಬೇರೆ ಮಾತು. ಆದ್ರೆ
ಇವರ ಇಂಥ ಒಂದು ಪ್ರತಿಷ್ಠೆಯಿಂದ ಒಂದು ಮುಗ್ಧ ಜೀವ ಬಲಿಯಾಗಿ ಹೋಯ್ತಲ್ಲ, ಅದು ಮತ್ತೆ ವಾಪಸ್ ಬರುತ್ತಾ? ಹೊಸ ಜೀವನ ಶುರುವಾಯಿತು ಅಂತ ಖುಷಿಯಿಂದ ಕುಣಿದಾಡ್ತಿದ್ದ ದೀಪಿಕಾ ಜೀವನ ಮರುಕ್ಷಣದ ಸುಟ್ಟು ಬೂದಿ ಆಯ್ತಲ್ಲ, ಅವಳ ಜೀವನ, ಅವಳ ನಗು ಮತ್ತೆ ವಾಪಸ್ ಬರುತ್ತಾ? ನನಗೂ ನಮ್ಮ ಅತ್ತೆ ಮಾವನ ಮನೆಯಲ್ಲಿ ಅವ್ರ ಜೊತೆ ಸಂತೋಷವಾಗಿರ್ಬೇಕು ಅಂತ ತುಂಬಾ ಆಸೆ ಇದೆ. ಇಲ್ಲಿ ನೀನೊಬ್ಬನ ಪ್ರೀತಿ ಬಿಟ್ಟು ಮಿಕ್ಕಿದನ್ನೆಲ್ಲ ಮಿಸ್ ಮಾಡ್ಕೋತಾ ಇದ್ದೀನಿ ಅನಿಸ್ತಾ ಇದೆ. ಇದು ಇವತ್ತಿನ ಕ್ರೈಮ್ ಫೈಲ್. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಅಪರೂಪದ ಸತ್ಯ ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ನಾವು ಕಥೆ ಹೇಳ್ತೀವಿ, ನೀವೆಚ್ಚರವಾಗಿರಿ.